ಪರಿಚಯ ಸರ್. ನಾನು ಮಂಗ್ಲಾ ಶಿವಕುಮಾರ್ ಅಂತ, ಚಾಮರಾಜನಗರ ಜಿಲ್ಲೆ ಮಂಗ್ಲಾ ಗ್ರಾಮದವನು. ಮೂಲತಃ ಕೃಷಿ ಕುಟುಂಬದವನು. ನಾವು ಚಾಮರಾಜನಗರದ ಕೆಲವೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯವಾಗೂ ಸಹ ನಾನು ಕೆಲಸವನ್ನು ಮಾಡಿಕೊಂಡು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನು ಸಹ ಮಾಡಿದ್ದೆ. ನಂತರದಲ್ಲಿ ನನ್ನ ಉದ್ಯಮವನ್ನು ಮೈಸೂರಿನಲ್ಲಿ ಸ್ಥಾಪಿಸಿ ಕಳೆದ 35 ವರ್ಷಗಳಿಂದ ಇಲ್ಲೇ ವಾಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಅನೇಕ ಈ ರೋಟರಿ ಮಿತ್ರರ ಪರಿಚಯ ಆಗಿ ಅವ್ರ ಕಡೆಯಿಂದ ನಾನು ಈ ಒಂದು ಪ್ರತಿಷ್ಠಿತ ರೋಟರಿ ಕ್ಲಬ್ ಆಫ್ ಯುನೈಟ್ ಮೈಸೂರಿನ ಒಬ್ಬ ರೊಟೇರಿಯನ್ ಆಗಿ ಕಳೆದ ವರ್ಷ ಅಷ್ಟೇ ನಾನು ಇಲ್ಲಿಗೆ ಸೇರಿದೆ. ಇದ್ರ ಉದ್ದೇಶ ನಮಗೆ ರೋಟರಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ, ಮತ್ತು ಒಂದು ರೊಟೇರಿಯನ್ ಅನ್ನುವಂಥದ್ದೇ ಒಂದು ಪ್ರೆಸ್ಟೀಜ್ ಆಗಿರೋದ್ರಿಂದ, ಜೊತೆಗೆ ಈ ರೋಟರಿಯ ಸಂಸ್ಥೆ ಮಾಡುವಂಥ ಜನಸೇವಾ ಕಾರ್ಯ, ವಿಶೇಷವಾಗಿ ಪಲ್ಸ್ಪೋಲಿಯೋ ನಿರ್ಮೂಲನೆ ಇಡೀ ಪ್ರಪಂಚದಲ್ಲಿ ಮಾಡುವಂಥದ್ದೇ ರೋಟರಿ ಕ್ಲಬ್. ಹಾಗಾಗಿ ಒಂದು ಪ್ರತಿಷ್ಠಿತ ವ್ಯಕ್ತಿಗಳ ಮತ್ತು ಸಮಾಜ ಸೇವೆ ಇರುವಂಥ ವ್ಯಕ್ತಿಗಳು ಈ ಒಂದು ಕ್ಲಬ್ಬಲ್ಲಿ ಇರೋದ್ರಿಂದ, ಮುಂಚೆಯಿಂದ ನಾವು ಮಾಡ್ಕೊಂಬಂದಂಥ ಸಮಾಜ ಸೇವೆಗಳು ನಾವು ಪರ್ಸನಲ್ ಆಗಿ ಮಾಡ್ತಾ ಇದ್ವು. ಆದ್ರೆ ಈಗ ಸಂಘಟಿತವಾಗಿ ಈ ರೋಟರಿ ಕ್ಲಬ್ ಮೂಲಕ ಮಾಡುವಂಥ ಒಂದು ಅವಕಾಶ ಇರೋದ್ರಿಂದ, ಮತ್ತು ಒಳ್ಳೊಳ್ಳೆ ಸ್ನೇಹಿತರು ಇಲ್ಲಿ ನಮಗೆ ದೊರಕಿರೋದ್ರಿಂದ ನಾನು ಈ ಒಂದು ಕ್ಲಬ್ನೇ ಆಯ್ಕೆ ಮಾಡಿಕೊಂಡೆ. ಈ ಸಾಲಿನಲ್ಲಿ 26-27ನೇ ಸಾಲಿಗೆ ನನ್ನನ್ನು ಈ ಕ್ಲಬ್ಬಿನ ಅಧ್ಯಕ್ಷನಾಗಿ ನಮ್ಮೆಲ್ಲ ರೊಟೇರಿಯನ್ಗಳು ನನ್ನ ನಿಯೋಜನೆ ಮಾಡಿದ್ದಾರೆ. ಹಾಗಾಗಿ ನಾನು ಮೊನ್ನೆ ಅಷ್ಟೇ 6ನೇ ತಾರೀಕು ಆ ಕ್ಲಬ್ನ ಅಧ್ಯಕ್ಷರಾಗಿ ಪದಗ್ರಹಣ ಕಾರ್ಯಕ್ರಮ ನಡೆದಿದೆ. ನಮ್ಮ ಮುಖ್ಯ ಉದ್ದೇಶಗಳು ಕಳೆದ ಬಾರಿ ಏನು 25-26ನೇ ಸಾಲಿನಲ್ಲಿ ಅಧ್ಯಕ್ಷರಾಗಿ ನಮ್ಮ NS ಮಹದೇವ ಸ್ವಾಮಿ ಅವರು, ಪಕ್ಕದಲ್ಲಿ ಕೂತಿರೋದು ನಮ್ಮ ಮಹಾದೇವ ಸ್ವಾಮಿ, ಮತ್ತು ಅದ್ರ ಹಿಂದೆ ರವಿ ಅವರು, ಇವರು ಅತ್ಯುತ್ತಮವಾಗಿ ಕೆಲಸ ಮಾಡಿ ನಾವು ಏನು ಪ್ರಶಸ್ತಿಗಳು ಕ್ಲಬ್ಗಳಿಗೆ ಬರಬೇಕು ಎಲ್ಲ ಪ್ರಶಸ್ತಿಗಳು ನಮ್ಮ ಮುಡಿಗೆ ಬಂದಿದೆ ಅಂತಕ್ಕಂಥ ಒಂದು ಹೆಮ್ಮೆ ನಮಗಿದೆ. ಇವೆಲ್ಲ ಕಾರಣದಿಂದಾಗಿ ಇದನ್ನು ಮುನ್ನಡೆಸಬೇಕು, ಇದಕ್ಕಿಂತ ಹೆಚ್ಚು ಕೆಲಸ ಮಾಡುವಂಥ ಸಂದಿಗ್ಧತೆ ನನಗಿರೋದ್ರಿಂದ, ಅನಿವಾರ್ಯವಾಗಿ ಅದ್ರ ಜೊತೆಗೆ ನಮಗೆ ಸೇವಾ ಮನೋಭಾವಕ್ಕೆ ಅವಕಾಶ ಇರೋದ್ರಿಂದ, ಒಳ್ಳೊಳ್ಳೆ ಸ್ನೇಹಿತರು ಮತ್ತು ವಿಶಾಲ ಮನೋಭಾವ ಇರೋಂಥ ಮತ್ತು ಸೇವಾ ಮನೋಭಾವ ಇರೋಂಥ ಎಲ್ಲ ವ್ಯಕ್ತಿಗಳು ಇರೋದ್ರಿಂದ, ನಾನು ಅತಿ ಮುಖ್ಯವಾಗಿ ಹಳ್ಳಿಗಾಡಿನ ಜನರಿಗೆ ಏನು ಅವರಿಗೆ ಆಸಕ್ತರಿದ್ದಾರೆ ಅಂಥ ಸಮುದಾಯಕ್ಕೆ ಅವರಿಗೆ ನ್ಯಾಯವನ್ನು ದೊರಕಿಸೋಂಥ ನಿಟ್ಟಿನಲ್ಲಿ ಅವ್ರಿಗೆ ಏನು ಸೇವೆಗಳನ್ನು ಮಾಡ್ಬೋದು. ವಿಶೇಷವಾಗಿ ನಾನು ಗಮನಿಸೋದಂತ ಹಳ್ಳಿಗೆ ಹೋದಾಗ ಕೃಷಿ ಕಾರ್ಮಿಕರೇನಿದ್ದಾರೆ ಅವರು ತುಂಬ ಉದಾಸೀನ ಮಾಡ್ತಾರೆ ಆರೋಗ್ಯದ ಬಗ್ಗೆ. ಎಲ್ಲ ಸಣ್ಣ ಸಣ್ಣ ನೋವುಗಳು ಇನ್ನೊಂದು ಬಂದಾಗ ಏನೂ ಆಗಿಲ್ಲ ನನಗೆ ಅಂತಕ್ಕಂಥದ್ದು. ಹಾಗಾಗಿ ಕೊನೆಗೆ ಅವರು ಮಾರಕ ಕಾಯಿಲೆಗಳಿಂದ ಸಾಯೋದನ್ನು ಮಾಡ್ಬೋದು. ಹಾಗಾಗಿ ಕೆಲವೊಂದು ರಿಮೋಟ್ ಹಳ್ಳಿಗಳಲ್ಲಿ ಏನಿದೆ ಅಲ್ಲಿ ಹೋಗಿ ದೊಡ್ಡ ಮೆಗಾ ಮೆಡಿಕಲ್ ಕ್ಯಾಂಪ್, ಆರೋಗ್ಯ ಶಿಬಿರವನ್ನು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ. ಜೊತೆಗೆ ಕಣ್ಣಿಂದು ತುಂಬ ಜನ ಎಷ್ಟೋ ಹಳ್ಳಿಗಳಲ್ಲಿ ಕಣ್ಣನ್ನೇ ಕಳ್ಕೊಂಡಿದ್ದಾರೆ, ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಸಿಗ್ತದೆ. ಕಣ್ಣಿನ ಒಂದು ಆರೋಗ್ಯ ಶಿಬಿರ ಮಾಡುವಂಥದ್ದು. ಜೊತೆಗೆ ಯಾರು ಆಸಕ್ತಿ ಇದ್ದಾರೆ, ಕಣ್ಣು ಬಡವರಿದ್ದಾರೆ, ಸಿಟಿಗಳಲ್ಲಿ ತಳ್ಳೋ ಗಾಡಿಯಲ್ಲಿ ವ್ಯಾಪಾರ ಮಾಡೋಕ್ಕೆ ಆಗಲಿ ಯಾರೋ ಬಾಡಿಗೆ ತಗೊಂಡು ಮಾಡುವಂಥದ್ದಿದೆ, ಅವ್ರಿಗೆ ನಾವೆಲ್ಲ ಮುಂಚೆ ಎಲ್ಲ ಛತ್ರಿಗಳು ಕೊಟ್ಟಿದ್ದೀವಿ. ಅದಕ್ಕೂ ಮಿಗಿಲಾಗಿ ನಾವು ಪ್ಲಾಸ್ಟಿಕ್ ಇನ್ನು ಇಲ್ಲಿ ನಿರ್ಮೂಲನೆ ಮಾಡಬೇಕು ಅಂತೇಳಿ ಬಟ್ಟೆ ಬ್ಯಾಗನ್ನು ಕೊಡುವಂಥದ್ದು. ಈ ಬೆಳಗಿನ ಜಾವದಲ್ಲಿ ತರಕಾರಿ ಮಾರಕ್ಕೆ ಹೋಗುವಂಥ ತಳ್ಳು ಗಾಡಿಗಳಲ್ಲಿ ಅವ್ರಿಗೆ ಒಂದು ರಿಫ್ಲೆಕ್ಷನ್ ಸ್ಟಿಕರ್ ಕೊಟ್ಟು ಅದು ಯಾವುದೇ ವೆಹಿಕಲ್ಗಳು ಬಂದಾಗ ಕಾಣುವಂಥದ್ದು. ಯಾಕೆಂದರೆ ಮಂಜು ಗಂಟೆಗೆ 4-4:30 ಮಂಜಿನ ಸಮಯದಲ್ಲಿ ಅನೇಕ ಅಪಘಾತಗಳಾಗಿದ್ದನ್ನು ನಾವು ಕಂಡಿರೋದ್ರಿಂದ ಆ ಒಂದು ಕೆಲಸವನ್ನು ನಮ್ಮ ಅಧ್ಯಕ್ಷರುಗಳು ಏನು ಮಾಡಿದ್ದಾರೆ ಅದನ್ನು ನಿರೋಧವನ್ನು ನಡೆಸುವಂಥದ್ದು. ಆಮೇಲೆ ಯಾರಿಗೆ ನಡೆಯೋಕ್ಕಾಗಲ್ಲ ಅವ್ರಿಗೆ ವೀಲ್ ಚೇರ್ ಕೊಡುವಂಥ ಕಾರ್ಯಕ್ರಮ ಇವೆಲ್ಲ ಇದೆ. ಇವನ್ನ ಮುಂದುವರಿಸ್ಕೊಂಡು ಜೊತೆಗೆ ಜನಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಏನು ಅಧಿಕಾರ ವಹಿಸ್ಕೊಂಡಿದ್ದೀವಿ, ಅದಕ್ಕೆ ನ್ಯಾಯ ಬರುವಂಥ ನಿಟ್ಟಿನಲ್ಲಿ ಮಾಡಬೇಕು ಅಂತ ಅನ್ಕೊಂಡು. ಸರ್, ತಾವು ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇದ್ರಿ, ಸಮಾಜ ಸೇವೆ ಮಾಡ್ತಾ ಇದ್ರಿ. ಈ ರೋಟರಿ ಕ್ಲಬ್ನ ಯಾಕೆ ಸರ್ ಆಯ್ಕೆ ಮಾಡ್ಕೊಂಡ್ರಿ ನೀವು? ನಾನು ಮೊದಲೇ ಹೇಳಿದಂಗೆ ರೋಟರಿ ಇಟ್ ಸೆಲ್ಫ್ ಇಸ್ ರೋಟರಿ ಇಂಟರ್ನ್ಯಾಷನಲ್ ಅಂದರೆ ಅದು ಸೇವೆ, ಇನ್ನೇನಿಲ್ಲ. ನಮ್ಮ ಒಂದು ಸಮುದಾಯ ಒಟ್ಟಿಗೆ ಸೇರಿಕೊಂಡು ಜನಸೇವೆಗೆ, ಜನಕ್ಕೆ ನಾನು ಹೇಳ್ದಂಗೆ ಆಸಕ್ತರೇನಿದ್ದಾರೆ, ಅಸಹಾಯಕರೇನಿದ್ದಾರೆ ಅವ್ರಿಗೆ ನೆರವನ್ನು ನೀಡುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇಡೀ ಪ್ರಪಂಚದಲ್ಲಿ ತನ್ನದೇ ಆದಂಥ ಬಾಹುವನ್ನು ಇಟ್ಕೊಂಡಿರುವಂಥ ರೋಟರಿ ಕ್ಲಬ್ಬು ಒಂದು ಪ್ರತಿಷ್ಠಿತ ಕ್ಲಬ್ಬು ಸಹಿತ. ಹಾಗಾಗಿ ಒಬ್ಬ ರೊಟೇರಿಯನ್ ಅನ್ನೋದೇ ಒಂದು ಅದು ನಮ್ಮ ಪ್ರತಿಷ್ಠೆ. ಜೊತೆಗೆ ಕೆಲಸ ಮಾಡಲಿಕ್ಕೆ ವಿಪುಲವಾದ ಸಮಾಜ ಸೇವೆ ಮಾಡೋಕ್ಕೆ ಅವಕಾಶ ಇರೋದ್ರಿಂದ ನಾನು ಅದನ್ನು ಮಾಡಿಕೊಂಡೆ. ನಾನು ಮೊದಲೇ ಹೇಳಿದಂಗೆ ಈ ಒಂದು ಪ್ರತಿಷ್ಠಿತ ವ್ಯಕ್ತಿಗಳು ಮತ್ತು ಸಮಾಜ ಸೇವೆ ಇರುವಂಥ ಮನೋಭಾವವುಳ್ಳಂಥ ವ್ಯಕ್ತಿಗಳು ನನ್ನ ಜೊತೆಗಿರೋದ್ರಿಂದ ಈ ಕ್ಲಬ್ನ ನಾನು ಆಯ್ಕೆ ಮಾಡಿದೆ. ನಿಮ್ಮದು ಕಾರ್ಯವ್ಯಾಪ್ತಿ ಎಲ್ಲೆಲ್ಲಿರುತ್ತೆ ಸರ್? ಈ ಕಾರ್ಯವ್ಯಾಪ್ತಿ ಇಲ್ಲಿ ಅಂತೇನಿಲ್ಲ. ನಾವು ನಮ್ಗೇನಿದೆ 3181 ಅಂತ ಒಂದು ಝೋನ್ ಇದೆ.
ಡಿಸ್ಟ್ರಿಕ್ಟ್ ಗವರ್ನರ್ ಡಿಸ್ಟ್ರಿಕ್ಟ್ ಇರುತ್ತೆ. ಅದು ನಮಗೆ ಚಾಮರಾಜನಗರ, ಮೈಸೂರು, ಕೊಡಗು ಮತ್ತು ಮಂಗಳೂರು, ಉಡುಪಿ ಇಷ್ಟು ಜಿಲ್ಲೆಗಳು ಬಂದು ಒಂದು ನಾವು ಅದನ್ನು ಜಿಲ್ಲೆ ನಮ್ಮ ರೋಟರಿ ಜಿಲ್ಲೆ ಅಂತ ಮಾಡ್ತೀವಿ. ಇದಕ್ಕೊಬ್ಬರು ರೋಟರಿ ಗವರ್ನರ್ ಅಂತಿರ್ತಾರೆ. ಅವರು ಎಷ್ಟು ಜಿಲ್ಲೆಗಳ ಒಟ್ಟು ನಾವು 79 ರೋಟರಿ ಕ್ಲಬ್ಗಳನ್ನ ಅವರು ಮ್ಯಾನೇಜ್. ಈಗ ನೀವು ಹೇಳ್ದಂಗೆ ಚಾಮರಾಜನಗರ ಗಡಿ ಭಾಗದಲ್ಲಿ ಬಡವರು ಇರ್ತಾರೆ, ಜೊತೆಗೆ ಈ ಕಡೆ ಮಡಿಕೇರಿ ಕಡೆ ಹೋದಾಗ ಅಲ್ಲಿ ಎಜುಕೇಶನ್ ಇರಲ್ಲ, ಮತ್ತೆ ಮೇನ್ ಇಂಪಾರ್ಟೆಂಟ್ ಆರೋಗ್ಯನೇ ಸಿಗಲ್ಲ. ಅಂಥದ್ರಲ್ಲಿ ತಮ್ಮ ಪಾತ್ರ ಏನಿರುತ್ತೆ ತಮ್ಮ ಕ್ಲಬ್ ಕಡೆಯಿಂದ? ಈಗ ಅದು ನಮ್ದು ಅಂತಂದ್ರೆ ಅದು ನಾವೇ ರೂಪಿಸ್ಕೊಳ್ಳುವಂಥ ಏನು ಕಾರ್ಯಕ್ರಮಗಳಿಗೆ ಇಂಚಿದೆ ಮಾಡಬೇಕು ಅಂತಕ್ಕಂಥದ್ದಿಲ್ಲ. ಕೆಲವೊಂದು ಅವರು ಕೊಡ್ತಾರೆ, ಆದರೆ ನಾವು ನಮ್ಗೇನು ಅಂದ್ರೆ ನಮ್ಮ ಕಂಡದ್ದು ನಮ್ಗೆ ಬೇಕಾದಂಥ ಅವಶ್ಯಕತೆ ಇರುವಂಥದ್ದನ್ನು ನಾವು ಪಟ್ಟಿ ಮಾಡಿದಾಗ ಯಾರಿಗೆ ಅದು ನೀಡಿದೆ ಅಂಥವ್ರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಾವು ಅದು ಹೆಚ್ಚು ನನ್ನ ಗಮನ ಕುಗ್ರಾಮಗಳಿಗೆ ಕೊಡಬೇಕು ಅನ್ನುವಂಥ ಒಂದು ಮೊದಲಿಂದನೂ ನನ್ನ ಮನೋಭಾವ ಹಾಗೆ ಯಾರಿಗೆ ಅದು ನೀಡಿದ್ದೀವರು ಯಾರು ತಲುಪಿಸುವ ನಿಟ್ಟಿನಲ್ಲಿ ಅದಕ್ಕೆ ನಮ್ಮ ಕಾರ್ಯವ್ಯಾಪ್ತಿ ಇಲ್ಲ. ನಾವು HD ಕೋಟೆಗೂ ಮಾಡ್ಬೋದು, ಚಾಮರಾಜನಗರಕ್ಕೂ ಮಾಡ್ಬೋದು, ಇವನ್ ಮಡಿಕೇರಿಗೂ ಮಾಡ್ಬೋದು. ಹಾಗಾಗಿ ನಮ್ಮ ಹೆಚ್ಚಿನ ಒತ್ತು ಅಲ್ಲಿ HD ಕೋಟೆಲ್ಲೂ ನಮ್ಮದೇ ಆದಂಥ ರೋಟರಿ ಸಂಸ್ಥೆ ಇದೆ. ಹಾಗಂತ ಅಲ್ಲಿ ನಾವು ಮಾಡಬೇಕು ಅಂತ ಏನಿಲ್ಲ, ಅವರ ಕೊಲಾಬ್ರೇಷನ್ ನಾವು ಮಾಡೋಕೆ ಅವಕಾಶ ಇದೆ. ಹಾಗಾಗಿ ನಾವು ಎಲ್ಲಿ ನಮ್ಮ ಕಾರ್ಯವ್ಯಾಪ್ತಿ ಇಂಥದ್ದು ಅಂತಿಲ್ಲ, ಈ ಒಂದು 3181 ಜಿಲ್ಲೆಯಲ್ಲಿ ಎಲ್ಲಾದ್ರೂ ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ತಾವು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ, ನಿಮ್ಮ ಜೊತೆ ಯಾರ ಸಹಕರಿಸ್ತಾ ಇದ್ದಾರೆ ಸರ್? ಈಗ ನೆಕ್ಸ್ಟ್ ಯಾರು ಸಹಕರಿಸ್ತಾರೆ ತಮ್ಮ ಕಾರ್ಯವ್ಯಾಪ್ತಿ ಒಳಗೆ? ನನಗೆ ನಮ್ಮ ಕಾರ್ಯದರ್ಶಿಯಾಗಿ ಕೆ ಪರಮೇಶ್ವರ್ ಅವರು ನನ್ನ ಜೊತೆಗೆ ಇರ್ತಾರೆ. ನನಗೆ ಎಷ್ಟು ಜವಾಬ್ದಾರಿ ಅಧ್ಯಕ್ಷರಿಗೆ ಅಷ್ಟೇ ಜವಾಬ್ದಾರಿ ನಮ್ಮ ಕಾರ್ಯದರ್ಶಿಗೂ ಇರುತ್ತೆ. ಜೊತೆಗೆ ನಮ್ಮ ಇದರ ನಂತರ ನಮ್ಮನ್ನು ಮಾನಿಟರ್ ಮಾಡಲಿಕ್ಕೆ ಅಂತ ಝೋನಲ್ ಲೆಫ್ಟಿನೆಂಟ್ ಅಂತ ಇರ್ತಾರೆ. ಕಳೆದ ಬಾರಿ ನಮ್ಮ ಕುಮಾರ್ ಅವರು, KS ಕುಮಾರ್ ಅವರು ಹೋಗಿದ್ರೆ, ಈಗ ನಮ್ಮ ಕಳೆದ ಸಂಸ್ಥಾಪಕ ಅಧ್ಯಕ್ಷರಾದಂಥ ರವಿ ಅವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ನಮಗೆ ಝೋನಲ್ ಲೆಫ್ಟಿನೆಂಟ್ ಅಂತ ಕಿರಣ್ ಕುಮಾರ್ ಅಂತ ಇದ್ದಾರೆ. ನಾವು ಅಸಿಸ್ಟೆಂಟ್ ಗವರ್ನರ್. ಮತ್ತೆ ನಮ್ದು ಒಟ್ಟು 13 ಕ್ಲಬ್ಗಳು, 11 ಕ್ಲಬ್ಗಳು ನಾವು ಒಟ್ಟಿಗೆ ಒಂದು ಇದಾಗಿ ನಾವು ಝೋನ್ ಅನ್ನ ಮಾಡಿಕೊಂಡು ಆ ಝೋನಲ್ಲಿ ನಾವು ಪ್ರತಿ ತಿಂಗಳು ಏನೇನು ನಾವು ಕೆಲಸಗಳನ್ನ ಮಾಡಿದ್ವಿ, ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನ ಅಲ್ಲಿ ಒಂದು ಚರ್ಚೆಯನ್ನ ಮಾಡಿ ಒಂದೊಂದ್ಸಲ ನಾವೇ ಮಾಡ್ತೀವಿ, ಒಂದೊಂದ್ಸಲ ಎಲ್ಲ ಸೇರಿ ಒಟ್ಟಿಗೆ ಮಾಡುವಂಥ ಒಟ್ಟಾರೆ ಇದು ಸಮಾಜ ಸೇವೆಗೆ ತನ್ನನ್ನು ತಾನು ತೊಡಗಿಸುವಂಥ ಸಂಸ್ಥೆ. ಇದನ್ನು ಹೊರತುಪಡಿಸಂಗೆ ತಮ್ಗೊಂದು ಫ್ಯಾಮಿಲಿ ಇದೆ, ಜೊತೆಗೆ ಕ್ಲಬ್, ಎರಡು ಹೇಗೆ ತಾವು ಸದುಪಯೋಗ ಪಡಿಸ್ಕೋತೀರಾ ಸರ್? ಈಗ ನಾನು ಕಳೆದ 35 ವರ್ಷದಿಂದ ರಾಜಕಾರಣದಲ್ಲಿ ಇದ್ದಾಗಲಿಂದನೂ ನನಗೆ ಯಾವುದೇ ಈ ಥರ ಸಮಾಜ ಸೇವೆಗೆ ನನ್ನ ಫ್ಯಾಮಿಲಿಯಿಂದ ಯಾವುದೇ ಅಡೆತಡೆಗಳಿಲ್ಲ. ನಿರಂತರವಾಗಿ ನಾವು ಅದನ್ನು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟೇ ಇಂಪಾರ್ಟೆನ್ಸ್ ನಾವು ರಾಜಕಾರಣದಲ್ಲಿ ಇರ್ಬೋದು, ಸಂಘ ಸಂಸ್ಥೆಗಳಲ್ಲಿ ಇರ್ಬೋದು, ಹಾಗಂತ ನಾವು ನಿರ್ಲಕ್ಷ್ಯ ಮಾಡಲ್ಲ. ಅದಕ್ಕೂ ಅಷ್ಟೇ ಗಮನ ಕೊಡ್ತೀವಿ. ಇರುವಂಥ ಬಿಡುವ ಸಮಯದಲ್ಲಿ ಮನೇಲಿ ಇರ್ತೀವಿ, ಉಳಿದ ಸಮಯದಲ್ಲಿ ಕೆಲಸಗಳನ್ನ, ಸಾರ್ವಜನಿಕ ಕೆಲಸಗಳನ್ನ, ಸೇವೆಗಳನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ತಮ್ಮ ಸ್ನೇಹಿತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ಒಟ್ಟಾರೆ ನಮ್ಮಲ್ಲಿ ಇರುವಂಥದ್ದು ಎಲ್ಲ ಎಜುಕೇಟೆಡ್ಸು, ಮತ್ತೆ ತುಂಬ ನನಗೆ ನಮ್ಮ ಕ್ಲಬ್ನಲ್ಲಿ ವಿಶೇಷವಾಗಿ ತುಂಬ ಎಂಜಿನಿಯರ್ಸ್ ಜಾಸ್ತಿ ಇದ್ದಾರೆ. ಅದು ಉನ್ನತ ಹುದ್ದೆಯಲ್ಲಾಗಿ ವಯೋನಿವೃತ್ತಿ ಹೊಂದವರು ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆಲ್ಲ ಒಂದು ನಾವು ಅವರ ಒಂದು ಏನು ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಬಳಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ವಿ. ಜೊತೆಗೆ ನಮ್ಮಲ್ಲಿ ಇರುವಂಥ ಈ 45 ಜನ ಏನು ನಾವು ರೋಟರಿಯನ್ಸ್ ಇದ್ದೀವಿ, ನಾವು ಅಷ್ಟೂ ಜನರು ಇಲ್ಲಿ ಯಾವುದೇ ಕಾರ್ಯಗಳಿಗೆ ಸಮನಾಗಿ ಬಂದು ನಮ್ಮ ಜೊತೆಗಿದ್ದು ಎಲ್ಲ ಇದನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದನ್ನೇ ಅವರು ಮುಂದುವರಿಸ್ತಾರೆ ಅನ್ನೋ ಒಂದು ಆಶಾಭಾವನೆ ನಮಗೆ.